ಮತ್ತಷ್ಟು ಬ್ರೇಕಿಂಗ್ ಅಪ್ಡೇಟ್. ಆಪರೇಷನ್ ಸಿಂಧೂರದ ಮತ್ತೊಂದು ವಿಡಿಯೋವನ್ನ ಹರಿಬಿಟ್ಟಿದೆ ಭಾರತೀಯ ಸೇನಾ ಪಡೆ. ಟೆರರಿಸ್ಟ್ ಕ್ಯಾಂಪ್ನ ಮೇಲೆ ಮಾಡಿದ ಘಾತಕ ದಾಳಿಯ ವಿಡಿಯೋ ಇದು. ಅಬ್ಬಾಸ್ ಟೆರರಿಸ್ಟ್ ಕ್ಯಾಂಪ್ ದಾಳಿಯ ವಿಡಿಯೋವನ್ನ ಹಂಚಿಕೊಂಡಿದೆ ಭಾರತೀಯ ಸೇನಾ ಪಡೆ. ಭಾರತ ಹೊಡೆದುರುಳಿಸಿದ 9 ಟಾರ್ಗೆಟ್ಗಳ ಪೈಕಿ ಒಂದು ಅಬ್ಬಾಸ್ ಟೆರರಿಸ್ಟ್ ಕ್ಯಾಂಪ್. ಪಾಕಿಸ್ತಾನ ಆಕ್ರಮಿತ ಜಮ್ಮು ಕಾಶ್ಮೀರ ಭಾಗದ ಕೋಟ್ಲಿಯಲ್ಲಿರ್ತಕ್ಕಂಥ ಕ್ಯಾಂಪ್. 33 ಸೆಕೆಂಡ್ಗಳ ಈ ರೋಚಕ ವಿಡಿಯೋವನ್ನ ಭಾರತದ ಹೆಮ್ಮೆಯ ಸೇನಾ ಪಡೆ ತನ್ನ ಅಧಿಕೃತ ಸಾಮಾಜಿಕ ಜಾಲತಾಣದ ಖಾತೆಯಲ್ಲಿ ಹಂಚಿಕೊಂಡಿದೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರೋದು ಅಬ್ಬಾಸ್ ಮಸೀದಿ. ಕೋಟ್ಲಿಯಲ್ಲಿರ್ತಕ್ಕಂಥ ಅಬ್ಬಾಸ್ ಮಸೀದಿ, ಅದನ್ನ ಕ್ಷಣ ಮಾತ್ರದಲ್ಲಿ ಭಾರತ ಯಾವ ರೀತಿ ನೆಲಸಮ ಮಾಡ್ತು ಆಪರೇಷನ್ ಸಿಂಧೂರದ ಭಾಗವಾಗಿ ಅನ್ನೋದರ ದೃಶ್ಯಗಳು. ಜೈಷ್ ಎ ಮೊಹಮ್ಮದ್ ಸಂಘಟನೆಯ ಪ್ರಮುಖ ನೆಲೆ ಈ ಅಬ್ಬಾಸ್ ಟೆರರಿಸ್ಟ್ ಕ್ಯಾಂಪ್. ಪಾಕ್ ಆಕ್ರಮಿತ ಜಮ್ಮು ಕಾಶ್ಮೀರದ ಒಟ್ಟು 5 ಟಾರ್ಗೆಟ್ಗಳನ್ನ ಇವತ್ತು ಭಾರತೀಯ ಸೇನಾ ಪಡೆ ಜಂಟಿ ಆಪರೇಷನ್ ನಲ್ಲಿ ರೀಚ್ ಔಟ್ ಮಾಡಿದೆ, ಹೊಡೆದು ಉರುಳಿಸಿದೆ. ಆ 5 ಕ್ಯಾಂಪ್ಗಳ ಪೈಕಿ ಕೋಟ್ಲಿಯಲ್ಲಿರ್ತಕ್ಕಂಥ ಅಬ್ಬಾಸ್ ಟೆರರಿಸ್ಟ್ ಕ್ಯಾಂಪ್ ಕೂಡ ಒಂದು. ಅದರ ದೃಶ್ಯವನ್ನ ಭಾರತೀಯ ಸೇನಾ ಪಡೆ ಹಂಚಿಕೊಂಡಿದೆ. ಸದ್ಯಕ್ಕೆ ರಿಪಬ್ಲಿಕ್ ಕನ್ನಡದ ಸ್ಕ್ರೀನ್ ನಲ್ಲಿ ನೀವು ಗಮನಿಸ್ತಾ ಇರೋದು ಜೈಷ್ ಎ ಮೊಹಮ್ಮದ್ ಉಗ್ರಗಾಮಿ ಸಂಘಟನೆಯ ಪ್ರಮುಖ ನೆಲೆಗಳ ಪೈಕಿ ಒಂದಾಗಿರುವ ಅಬ್ಬಾಸ್ ಮಸೀದಿ ಅಥವಾ ಅಬ್ಬಾಸ್ ಟೆರರಿಸ್ಟ್ ಕ್ಯಾಂಪ್. ಇದನ್ನ ಹೊಡೆದು ಉರುಳಿಸಿದೆ ಭಾರತೀಯ ಸೇನಾ ಪಡೆ. ಅದರ ದೃಶ್ಯವನ್ನ ಭಾರತೀಯ ಸೇನಾ ಪಡೆ ತನ್ನ ಅಧಿಕೃತ ಸಾಮಾಜಿಕ ಜಾಲತಾಣದ ಖಾತೆಯಲ್ಲಿ ಹಂಚಿಕೊಂಡಿದೆ. ಅದರ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಇಷ್ಟು ದಿನ ಟ್ರೇಲರ್ ತೋರಿಸ್ತಾ ಇದ್ದ ಭಾರತೀಯ ಸೇನಾ ಪಡೆಯ ಸಾಮಾಜಿಕ ಜಾಲತಾಣದ ಹ್ಯಾಂಡ್ಲರ್ಸ್ ಇವತ್ತು ಬಹಳ ಹೆಮ್ಮೆಯಿಂದ ಆಫ್ಟರ್ ಮಾತ್, ಭಾರತೀಯ ಸೇನೆಯ ಘಾತಕ ದಾಳಿಯ ನಂತರದ ಪರಿಣಾಮ ಎಷ್ಟು ಘೋರವಾಗಿ ಇರುತ್ತೆ ಅನ್ನೋದರ ದೃಶ್ಯವನ್ನ ಕೂಡ ಇಡೀ ವಿಶ್ವಕ್ಕೆ ಸಾರ್ತಾ ಇದೆ. 33 ಸೆಕೆಂಡ್ನ ಈ ದೃಶ್ಯಗಳು ಅಬ್ಬಾಸ್ ಟೆರರಿಸ್ಟ್ ಕ್ಯಾಂಪ್ ಅನ್ನ ಹೊಡೆದು ಉರುಳಿಸಿದ ಸಂದರ್ಭದ ದೃಶ್ಯಗಳು. ಇದು 9 ಟಾರ್ಗೆಟ್ಗಳ ಪೈಕಿ ಒಂದು. ಇದೇ ರೀತಿ ಇನ್ನುಳಿದ 8 ಟಾರ್ಗೆಟ್ಗಳನ್ನ ಕೂಡ ನೆಲಸಮ ಮಾಡಿದೆ ಭಾರತೀಯ ಸೇನಾ ಪಡೆ. ಇತ್ತ ನವದೆಹಲಿಯಲ್ಲಿ ಸೀರೀಸ್ ಆಫ್ ಮೀಟಿಂಗ್, ಬ್ಯಾಕ್ ಟು ಬ್ಯಾಕ್ ಸಭೆಗಳು ಮುಂದುವರೆದಿದೆ. ನಮ್ಮ ಸ್ಟುಡಿಯೋದಲ್ಲಿದ್ದ ನಿವೃತ್ತ ಏರ್ ಮಾರ್ಷಲ್ ಮುರಳಿ ಅವರು ಕೂಡ ಮಾಹಿತಿಯನ್ನ ನೀಡ್ತಾ ಇದ್ರು. ಭಾರತ ಯಾವುದೇ ಸಂದರ್ಭದಲ್ಲೂ ಕೂಡ ಪ್ರತಿ ದಾಳಿಯನ್ನ ಎದುರಿಸಲಿಕ್ಕೆ ಸರ್ವಸನ್ನದ್ಧವಾಗಿರಬೇಕು. ಪಾಕಿಸ್ತಾನ ಯಾವುದೇ ಕ್ಷಣದಲ್ಲಿ ಯಾವುದೇ ಸ್ವರೂಪದಲ್ಲಿ ತಿರುಗಿ ಬೀಳುವ ಸಾಧ್ಯತೆ ಇದೆ ಅಂತ ಹೇಳಿ, ಹೀಗಾಗಿ ಆ ಪ್ರಿಪೇರ್ಡ್ನೆಸ್ ಎಲ್ಲ ಸಂದರ್ಭಕ್ಕೂ ಕೂಡ ಸಜ್ಜಾಗಿದ್ದೇವೆ ಅನ್ನೋದನ್ನ ಖಾತ್ರಿ ಪಡಿಸ್ಕೊಳ್ಳಿಕ್ಕೆ ನವದೆಹಲಿಯಲ್ಲಿ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್. ಇದರ ಅಪ್ಡೇಟ್ಸ್ ನೊಂದಿಗೆ ನನ್ನ ಕಲೀಗ್ ನಟೇಶ್ ನೇರ ಸಂಪರ್ಕದಲ್ಲಿ. ನಟೇಶ್, ಓವರ್ ಟು ಯು. ನಾನು ಮೊದಲೇ ಹೇಳ್ತಾ ಇದ್ದಾಗೆ ಏನು ಪ್ರಧಾನಿ ನರೇಂದ್ರ ಮೋದಿ ಅವರು
ಏನು ರಾಷ್ಟ್ರಪತಿಗಳನ್ನು ಭೇಟಿಯಾಗಿ ಎಲ್ಲ ವಿಚಾರಗಳನ್ನು ಕೂಡ ಅದರ ವರದಿಯನ್ನು ಕೂಡ ಕೊಟ್ಟಿರುವಂಥದ್ದು. ಬಹಳ ಪ್ರಮುಖವಾಗಿ ಏನು ಆಪರೇಷನ್ ಸಿಂಧೂರ ಏನಿದೆ ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಚಾರಗಳು ಕೂಡ ಚರ್ಚೆ ಆಗಿರ್ತಕ್ಕಂಥದ್ದು. ಇದರ ಬಗ್ಗೆ ಸಂಪೂರ್ಣ ವರದಿಯನ್ನು ರಾಷ್ಟ್ರಪತಿಗಳಿಗೆ ಸಲ್ಲಿಸಿದ್ದಾರೆ. ಈ ಹಿಂದೆ ಕೂಡ ಅಂದರೆ ಈ ಒಂದು ಆಪರೇಷನ್ ಅನ್ನು ಆರಂಭ ಮಾಡುವ ಮುನ್ನವೂ ಕೂಡ ಏನು ಕೇಂದ್ರ ಸಚಿವರಾದಂತಹ ವಿದೇಶಾಂಗ ಸಚಿವರಾದಂತಹ ಅವರು ಕೂಡ ಭೇಟಿಯಾಗಿದ್ದರು, ಜೊತೆಗೆ ಅಮಿತ್ ಶಾ ಕೂಡ ಭೇಟಿಯಾಗಿದ್ದರು. ಆದರೆ ಆಪರೇಷನ್ನ ನಂತರದಲ್ಲಿ ಇದರ ವರದಿಯ ಸಂಪೂರ್ಣ ವರದಿಯನ್ನು ತೆಗೆದುಕೊಂಡು ಪ್ರಧಾನಿ ನರೇಂದ್ರ ಮೋದಿಯವರೇ ನೇರವಾಗಿ ಏನು ದ್ರೌಪದಿ ಮುರ್ಮು ಅವರನ್ನ ಭೇಟಿಯಾಗಿ ಅದರ ವರದಿಯನ್ನು ಸಲ್ಲಿಸಿರುವಂಥದ್ದು. ಯಾಕಂದರೆ ಈ ಒಂದು ಪ್ರೊಸೀಜರ್ಗೆ ಸಂಬಂಧಪಟ್ಟಂತೆ ರಾಷ್ಟ್ರಪತಿಗಳಲ್ಲಿ ಒಂದಷ್ಟು ಚರ್ಚೆಗಳು ಆಗಬೇಕಿರುತ್ತೆ. ಯುದ್ಧಕ್ಕೂ ಮುನ್ನ ಅಂದರೆ ಈ ಒಂದು ಆಪರೇಷನ್ಗೂ ಮುನ್ನ ಒಂದಷ್ಟು ಚರ್ಚೆ ಆಯಿತು, ಆಪರೇಷನ್ನ ನಂತರದಲ್ಲೂ ಕೂಡ ಸಾಕಷ್ಟು ಚರ್ಚೆಗಳು ಕೂಡ ಆಗಿರ್ತಕ್ಕಂಥದ್ದು. ಇದರ ಸಂಪೂರ್ಣ ವರದಿಯನ್ನು ಪ್ರಧಾನಿ ನರೇಂದ್ರ ಮೋದಿಯವರು ರಾಷ್ಟ್ರಪತಿಗಳಿಗೆ ಕೊಟ್ಟಿರುವಂಥದ್ದು. ಆದರೆ ರಾಷ್ಟ್ರಪತಿಗಳು ಕೂಡ ಇದಕ್ಕೆ ಸಹಮತವನ್ನು ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಮುಂದೆ ಏನು ಮಾಡಬೇಕು ಎನ್ನುವಂತಹ ಅಂದರೆ ಮುಂದಿನ ನಿರ್ಧಾರಗಳ ಬಗ್ಗೆ ಕೂಡ ಸಾಕಷ್ಟು ಚರ್ಚೆ ಆಗಿರುವಂಥದ್ದು. ಅಂದರೆ ಪ್ರಮುಖವಾಗಿ ಮುಂದಿನ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾದಂತಹ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಕೇಂದ್ರ ಏನು ಸಚಿವರಿದ್ದಾರೆ ಅವರ ಜೊತೆ ಕೂಡ ಸಭೆಯನ್ನು ನಡೆಸಿದ್ರು. ಇಂದು ನಡೆದಂತಹ ಸಭೆಗಳ ಸಂಪೂರ್ಣ ವರದಿಯನ್ನು ಕೂಡ ರಾಷ್ಟ್ರಪತಿಯವರಿಗೆ ಸಲ್ಲಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಸಾಕಷ್ಟು ತೀರ್ಮಾನಗಳನ್ನು ತೆಗೆದುಕೊಳ್ಳಬೇಕಾಗುತ್ತೆ. ಇದು ಅಂತ್ಯ ಅಲ್ಲ, ಇದು ಆರಂಭ ಎನ್ನುವಂತಹ ನಿಟ್ಟಿನಲ್ಲಿ ಪಾಕಿಸ್ತಾನದ ವಿರುದ್ಧ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದಂಥ ತೀರ್ಮಾನಗಳನ್ನು ಕೈಗೊಳ್ಳಬೇಕು ಅಂತ ಹೇಳಿ. ಯಾಕಂದರೆ ಏರ್ ಸ್ಟ್ರೈಕ್ ಆದ ನಂತರದಲ್ಲಿ ಪಾಕಿಸ್ತಾನದ ರಿಯಾಕ್ಷನ್ ಕೂಡ ಏನಿರುತ್ತೆ ಅನ್ನುವಂಥದ್ದು ಬಹಳಷ್ಟು ಕುತೂಹಲ ಇದೆ. ಇದೆಲ್ಲದರ ಜೊತೆಗೆ ಮತ್ತೆ ಪಾಕಿಸ್ತಾನದ ವಿರುದ್ಧ ಯಾವ ಎಲ್ಲ ತಂತ್ರಗಳನ್ನು ಹೂಡಬೇಕು ಎನ್ನುವಂಥ ಮತ್ತಷ್ಟು ಬ್ರೇಕಿಂಗ್ ಅಪ್ಡೇಟ್. ಆಪರೇಷನ್ ಸಿಂಧೂರದ ಮತ್ತೊಂದು ವಿಡಿಯೋವನ್ನ ಹರಿಬಿಟ್ಟಿದೆ ಭಾರತೀಯ ಸೇನಾ ಪಡೆ. ಟೆರರಿಸ್ಟ್ ಕ್ಯಾಂಪ್ನ ಮೇಲೆ ಮಾಡಿದ ಘಾತಕ ದಾಳಿಯ ವಿಡಿಯೋ ಇದು. ಅಬ್ಬಾಸ್ ಟೆರರಿಸ್ಟ್ ಕ್ಯಾಂಪ್ ದಾಳಿಯ ವಿಡಿಯೋವನ್ನ ಹಂಚಿಕೊಂಡಿದೆ ಭಾರತೀಯ ಸೇನಾ ಪಡೆ.